ನನ್ನ ಹೆಂಡ್ರ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಇಲ್ಲೇ ತುಂಡ ಕತ್ತರಿಸಾಕ್ಬಿಡ್ತೀನಿ. ನಮ್ಮಪ್ಪ ಇವನ್ನ ದ್ಯಾವ್ರು ಅಂತ ತಿಳ್ಕೊಂಡವಳೆ, ಅಂತವಳು ಇಂಥ ಕೆಲಸ ಮಾಡವಳೆ ಅಂತ ಹೇಳಕ್ಕೆ ಎಷ್ಟು ಆಧಾರ್ಯ ನಿಂಗೆ? ಇನ್ನೇನು ಭದ್ರನ್ ಕೈಗೆ ತಾಳಿ ಕೊಟ್ಟು ಪೂಜೆ ಮಾಡಿಸ್ಬಿಟ್ಟು ಅವಳ ಕತ್ತಿಗೆ ಹಾಕ್ಸ್ಬಿಡಿ. ಆಯ್ತು ಅಮ್ಮ, ಮುಂದಿನ ಶಾಸ್ತ್ರ ಮಾಡುವ. ಪೂಜೆ ಎಲ್ಲ ಅವಳು ಕಿತ್ತೋಕೊಂಡ್ಲ ಇವನು. ಭದ್ರ ಆಗ್ಲ ಬೇಗ, ಟೈಮ್ ಆಗೋಗುತ್ತದೆ. ಮಗ ಆ ಕ್ವಾಟ್ಲೆ ಆ ಪಿಸಿನ ಕರ್ಕೊಂಡು ಹೋಯ್ತಾವನೆ. ಕೊಟ್ಲಣ್ಣ ಏನ್ ಬಟ್ರೆ ನಿಮ್ದು? ಅಲ್ಲಿ ಎಲ್ಲಿ ತಡ್ಕರು ತುಪ್ಪ ಸಿಕ್ತಿಲ್ಲ, ಅದೆಲ್ಲಿಟ್ಟಿದಿರೋ ಬನ್ನಿ ಒಂಚೂರು ಕೊಡಿ. ಅಲ್ಲಿ ಯಾರು ಹೆಂಗು ಸಿಗ್ತಾರಲ್ಲ ಅವ್ರನ್ನ ಹೋಗಿ ಕೇಳಿ ಕೊಡ್ತಾರೆ. ಅಲ್ಲೆಲ್ಲ ಕೇಳಿದೆ, ಅಲ್ಲಿ ನಂಗೆ ಗೊತ್ತಿಲ್ಲ ಅಂತಾರೆ. ಹೋಟ್ಲೆ ಹತ್ರ ಕೇಳಿ ಅಂತಾರೆ. ಬನ್ನಿ ಒಗ್ಗರಣೆ ಹಾಕ್ಬೇಕು, ಒಂಚೂರು ಕೊಡಿ ಬನ್ನಿ. ನಿಮ್ದೊಳ್ಳೆ ಕಾಟ ಕಣ್ರಪ್ಪ, ನೆದಿರಿ ಬನ್ನಿ. ಇದ್ಯಾಕಣ್ಣ ನಿಲ್ಸು ಅಂತಿದ್ಯಾ? ಎಣ್ಣೆ ಜಾಸ್ತಿ ಆಗ್ಬಿಟ್ಟಿದ್ಯಾ ಹೆಂಗೆ? ಕುಡ್ದು ಎಲ್ಲಂದ್ರಲ್ಲಿ ಬೀಳಕ್ಕೆ ನಾನೇ ನೀನು ಅನ್ಕೊಂಡೇನಲ್ಲ. ಅಣ್ಣ ನಂದು ನಿಂದು ಏನೇ ಇದ್ರುವೆ ಹಟ್ಟಿಗೆ ಬಂದ್ಮೇಲೆ ಮಾತಾಡ್ಕೊಳ್ಳೋಣ. ಏನೇನೋ ಮಾತಾಡ್ಬಿಟ್ಟು ಕೆಲಸ ಕೆಡಿಸ್ಬೇಡ ಕಣಣ್ಣ. ಹೊಸ ಮಗ್ಲಿಗೆ ಬರೋಣ. ನೀ ತಿಳಿದಿರೋ ನಿನ್ನ ಹತ್ರ ನಂದೇನು ಐತೆ ಮಾತು. ನಾನು ಯಾರ ಹತ್ರ ಮಾತಾಡ್ಬೇಕೋ ಅವ್ರ ಹತ್ರ ಮಾತಾಡ್ತೀನಿ. ಗೌಡ್ರೆ ನನ್ ಕ್ಷಮಿಸ್ಬೇಕು. ಏಯ್ ಯಾರಯ್ಯ ನೀನು? ಅಷ್ಟಕ್ಕೂ ನಡೀತಾರೋ ಶುಭ ಕಾರ್ಯನ ಯಾಕೆ ನಿಲ್ಸಕ್ ಬಂದಿದ್ದಿ?
ಶಿವರಾಮ, ಇವನು ನಮ್ಮ ಚೆಲ್ವನ್ ಸಂಬಂಧಿ, ಪೊಲೀಸ್ ಆಗವನೆ. ಅಲ್ಲ ಸರ್, ನೀವೊಂದು ಜವಾಬ್ದಾರಿ ಇರೋ ಕೆಲಸದಲ್ಲಿ ಇದ್ದು ಈ ತರ ನಡೀತಾ ಇರೋ ಶುಭ ಕಾರ್ಯಕ್ಕೆ ಬಂದು ಅಡ್ಡ ಮಾಡಿದ್ರೆ ಹೆಂಗೆ ಹೇಳಿ? ಆ ಜವಾಬ್ದಾರಿ ಇರೋ ಮನುಷ್ಯ ಆಗಿರೋದಕ್ಕೆ ನಾನ್ ನಿಮ್ ಮುಂದೆ ಸತ್ಯ ಹೇಳ್ಬೇಕು ಅಂತ ಬಂದಿರೋದು. ಹೀಗ್ರೆ ಇವರು ಕುಡಿದ್ಬಿಟ್ಟು ಹೊಸಿ ಹಿಂಗೆ ಮಾತಾಡ್ತಾವ. ಇವ್ರ ಮಾತನ್ನ ನೀವು ಕಿವಿಗೆ ಹಾಕಬೇಡ್ರಿ, ಏನೋ ಮಾತಾಡ್ತಾವ್ರೆ. ಅಂತೀನಿ, ನೀನೇನು ಮಾತಾಡ್ಬೇಡ, ನಡಿ ಸುಮ್ನೆ. ಏಯ್ ಮೋಸ್ಕರ, ನಾನೇನಾದ್ರೂ ಬಾಯ್ ಬಿಟ್ರೆ ನಿನ್ ಬದುಕು ಬೀದಿಗೆ ಬಂದ್ಬಿಡ್ತದೆ ಅಂತ ಭಯನೇನಲ್ಲ. ಅಣ್ಣ, ಬೇಕಾದ್ರೆ ನಿನ್ ಕಾಲಿಗೆ ಬಿದ್ದು ಬಿಡ್ತೀನಿ. ಜಾಸ್ತಿ ಆಗ್ಬಿಟ್ಟದೆ ನಿನಗೆ ಈ ಟೈಮಲ್ಲಿ, ಇದೆಲ್ಲ ಬೇಡ ಕಣ್. ನಡಿಯಣ್ಣ. ಅದೇನೋ ಸತ್ಯ ಹೇಳ್ಬೇಕು ಅಂತವ್ರೆ, ಹೇಳಿ ಬಿಡಿ. ಇದ್ಯಾಕೆ ಇಟ್ಟೊಂದು ಅವ್ರನ್ನ ಬಾಯಿ ಮುಚ್ಸಕ್ ನೋಡ್ತಿದ್ದೀರಿ? ಏನಾಯ್ತು? ಶುಭ ಕಾರ್ಯ ನಡೆಯುವಾಗ ಅಡ್ಡಕ್ಕೆ ಹೇಳ್ತೀನಿ ಅಂತಿದ್ದೀರಿ, ಅದೇನ್ ಸತ್ಯ ಅಂತ ಹೇಳ್ಬಿಡಿ. ಅಮ್ಮವ್ರೆ, ಇವರು ಒಸಿ ಹಿಂಗೆಯ ಯಾವ್ದು ಸತ್ಯ ಇರಕ್ಕಿಲ್ಲ. ಇವ್ರ ಮಾತ್ ಕಟ್ಕೊಂಡ್ ನಿಂತ್ಕೊಂಡ್ರೆ ನಿಮ್ ಟೈಮ್ ವೇಸ್ಟ್ ಆಯ್ತದೆ. ಚಲೋರಾಜ, ನೀನು ಸುಮ್ಕಿರ್ಲ, ಅದೇನ್ ಸತ್ಯ ಹೇಳ್ತಾನೋ ಕೇಳಮ್ಮ. ನೋಡ್ರೆ, ನಿಮ್ಮನ್ನ ಜೈಲಿಗೆ ಕಳಿಸಿ ನಿಮ್ಗೆ ಅವಮಾನ ಮಾಡಿ ನಿಮ್ ನೆಮ್ಮದಿನ ಕಿತ್ಕೊಂಡವ್ರನ್ನ ಊರೆಲ್ಲ ಹುಡುಕ್ತಾ ಇದ್ದೀರಿ ಅಲ್ವೇ? ಹೌದು, ಯಾರವಳು? ಗೌಡ್ರೆ, ನೀವು ಅವಳು ಯಾರು ಅಂತ ಹುಡುಕೊಂಡು ಊರೆಲ್ಲ ಅಲಿತಾ ಇದ್ರೆ ಅವಳು ನಿಮ್ಮೊಟ್ಟಿಯಾಗೆ ಇದ್ದುಕೊಂಡು ನಿಮ್ ಜೊತೆಯಾಗೆ ಇದ್ದುಕೊಂಡು ಮೆರಿತಾವಳೆ. ಏಯ್, ಅವಳು ನಮ್ಮಟ್ಟಿಲಿದ್ದಾಳೆ. ಯಾರಲ್ಲ ಅವಳು? ಅವಳು ಬೇರೆ ಯಾರು ಅಲ್ಲ ಗೌಡ್ರೆ, ನಿಮ್ ಮಗನ ಪಕ್ಕದಾಗೆ ಕೆಂಚ್ಕೊಂಡು ಮಹಾರಾಣಿಯಾಗಿ ಮೆರಿತಾವಳಲ್ಲ, ನಿಮ್ ಮುದ್ದು ಸೊಸೆ ಇದ್ಯಾ?
ನನ್ನ ಹೆಂಡ್ರ ಬಗ್ಗೆ ಇನ್ನೊಂದ್ ಮಾತಾಡಿದ್ರೆ ಇಲ್ಲೇ ತುಂಡ ಕತ್ತರಿಸಾಕ್ಬಿಡ್ತೀನಿ. ನಮ್ಮ ಅಪ್ಪಯ್ಯನ ದ್ಯಾವ್ರು ಅಂತ ತಿಳ್ಕೊಂಡವಳೆ, ಅಂತವಳು ಇಂಥ ಕೆಲ್ಸ ಮಾಡವಳೆ ಅಂತ ಹೇಳಕ್ಕೆ ಎಷ್ಟು ಆಧಾರ್ಯ ನಿಂಗೆ? ಹಂಗ ಕೇಳು ಭದ್ರ. ಸೊಸೆ ನಮ್ ಮನೆಯವ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತಾನೆ ಬಂದವಳೆ. ಯಾವಾಗ್ಲೂ ನಮ್ಮ ಅತ್ತಿ ಗೌರವನ ಕಾಪಾಡ್ಬೇಕು ಅಂತ ತುದಿಗಾಲಲ್ಲಿ ನಿಂತಿರ್ತಾಳೆ. ಅಂತವಳು ಇಂಥ ಕೆಲ್ಸ ಮಾಡಕ್ ಸಾಧ್ಯನೇ? ಬಿಡ್ಬೇಡ ಭದ್ರ ಅವನ್ನ. ಅದೆಲ್ಲ ನಾಟಕ ಯಜಮಾನ್ರೆ, ನಿಮ್ಗೆಲ್ಲ ಕಣ್ಣೋರ್ಸೋ ತಂತ್ರ. ತಾನ್ ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋ ಪ್ರಯತ್ನ. ನೋಡು, ಸುಮ್ಕೆ ಕುಡ್ದ್ಗೆ ಅಂದಾಗೆ ನಮ್ಮ ಅಟ್ಟಿ ಸೊಸೆ ಮೇಲೆ ಆರೋಪ ಹೊರಿಸ್ಬೇಡ. ಅವಳು ಅಂತ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ಹೌದು ಬಿಗ್ರೆ, ಇವನು ಹೊಸಿ ಹಿಂಗೆ ಓದ್ ಕಡೆ ಕುಡ್ದ್ಬಿಟ್ಟು ಹಿಂಗೆ ಕಾರ್ಯಕ್ರಮ ಹಾಳು ಮಾಡ್ಬಿಡೋದು. ಈಗ್ಲೂ ಯಾಕೋ ಹಿಂಗ್ ನಾಟಕ ಮಾಡಿಯೇ? ನೀರ್ ಕೊಡೋ ಬಾವಿಗೆ ಮಣ್ಣು ಮುಚ್ಚೋ ಗುಂಪಿಗೆ ಸೇರಿದ ಮನೆ ಹಾಳ ನೀನು. ಚಿಕ್ಕಜ್ಮನ್ರೆ, ಬೇಕಾದ್ರೆ ಅವಳನ್ನೇ ಕೇಳಿ. ನಾನು ಹೇಳಿರೋದು ಏನಾದ್ರೂ ಸುಳ್ಳಾಗಿದ್ರೆ ನೀವ್ ಬೇಕಾದ ಶಿಕ್ಷೆ ಕೊಡಿ. ಅಮ್ಮೆ, ಒಂದೇ ಒಂದ್ ಕಿತ ಹೇಳಮ್ಮೆ, ಹೇಳ್ತಾ ಇರೋದ್ ಸುಳ್ಳು ಅಂತವ. ಪೊಲೀಸ್ ಅನ್ನೋದು ನೋಡ್ದಂಗೆ ಕತ್ತರಿಸಾಕ್ಬಿಡ್ತೀನಿ. ಮುದ್ದು ಸೊಸೆ, ನೀನ್ ಎದ್ರಕಬೇಡ ಕಣವ್ವ. ನಾವೆಲ್ರು ನಿನ್ ಜೊತೆಗಿದ್ದೀವಿ. ಅವ್ರು ಹೇಳ್ತಾ ಇರೋದ್ ಸುಳ್ಳು ಅಂತ ಒಂದ್ ಕಿತ ಹೇಳ್ಬಿಡು. ನೀನೇನು ಅಂತವ ನಂಗೆ ಸಂದಾಗ ಗೊತ್ತದೆ ವಿದ್ಯಾ. ನಾನಂತ ಕೆಲಸ ಮಾಡಿಲ್ಲ ಅಂತ ಹೇಳು ವಿದ್ಯಾ. ಏ ವಿದ್ಯಾ, ಅದ್ಯಾಕೆ ಹಂಗೆ ಸುಮ್ನೆ ಕೂತಿದ್ದಿ? ಬಾಯ್ ಬಿಟ್ಟು ಹೇಳೆ. ಭದ್ರ ಅವನ್ನ ಇಲ್ಲೇ ಕತ್ತರಿಸಾಕ್ಬಿಡ್ತಾವನೆ. ಇಲ್ಲ ಅಂತ ಹೇಳಕ್ಕೆ ಅವಳು ಹೆಂಗ್ ತಾನೇ ಬಾಯಿ ಬರ್ತದೆ ಬುಡಿ ಗೌಡ್ರೆ? ನಿನ್ನ ಯಾಕೆ ಹೇಳ್ತಾ ಇರೋದು? ಬಾಯ್ ಬಿಟ್ಟು ಹೇಳು. ದೇವಲಾಪುರ ಪೊಲೀಸ್ ಸ್ಟೇಷನ್. ನನ್ನ ಹೆಸರು ವಿದ್ಯಾ ಅಂತ. ನಮ್ಮ ಮಟ್ಟಿನಲ್ಲಿ ನಾಳೆನೆ ನನ್ ಮದ್ವೆ ಏರ್ಪಾಟ್ ಮಾಡೋರೆ. ನಾನಿನ್ನು ಮೈನರ್ ಸರ್. ಹೆಂಗಾರ ಮಾಡಿ ಈ ಮದ್ವೆನ ನಿಲ್ಸಿ.